ಶರಣರ ಸಂಘಟನಾ ವೇದಿಕೆ ಮಂಡ್ಯ ಇವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶರಣರ ಸಂಘಟನಾ ವೇದಿಕೆ ಮದ್ದೂರು ತಾಲೂಕು ಘಟಕ ಹಾಗೂ ಎಸ್ಎಂ ಗಂಗಾಧರ್ ಶಿವಪುರ ಅಧ್ಯಕ್ಷರು, ಶರಣರ ಸಂಘಟನಾ ವೇದಿಕೆ ಮದ್ದೂರು. ನಿರಂತರವಾಗಿ ಜನಜಾಗೃತಿ ಮೂಡಿಸುವ ಜಾಹೀರಾತುಗಳಿಂದ ಬೆಳಕಿನ ಹಬ್ಬದ ದೀಪಾವಳಿಯಲ್ಲಿ ಪಟಾಕಿ ಸಿಡಿಸುವ ಸಂಭ್ರಮ ಗಣನೀಯ ಪ್ರಮಾಣವಾಗಿ ಕುಸಿದಿದೆ. ಪ್ರತಿ ವರ್ಷವೂ ಮದ್ದೂರು ತಾಲೂಕು ಭಾರತೀನಗರ ಪಟ್ಟಣದಲ್ಲಿ ವ್ಯಾಪಾರ ಬಲು ಜೋರಾಗಿ ನಡೆಯುತ್ತಿತ್ತು. ಆದರೆ ಈ ವರ್ಷ ಪಟ್ಟಣದಿಂದ 1.5 ಕಿಲೋಮೀಟರ್ ದೂರದ ಮೆಳ್ಳಳ್ಳಿಯ ಗುರು ಸ್ಮಾರಕದ ಬಳಿ ಜಿಲ್ಲಾಡಳಿತ ಆದೇಶದ ಮೇರೆಗೆ ಪಟಾಕಿ ಮಾರಾಟದ ಮಳಿಗೆಗಳನ್ನು ಇಡಲಾಗಿದ್ದು, ಇದರಲ್ಲಿ ಹಸಿರು ಪಟಾಕಿಗೆ ಮಾತ್ರ ಸೀಮಿತವಾಗಿದೆ. ಅಂಗಡಿ ಮಾಲೀಕರ ನಿರೀಕ್ಷೆಗೆ ತಕ್ಕಂತೆ ವ್ಯಾಪಾರವಾಗದೆ 50% ಕುಸಿತ ಕಂಡಿದೆ. ಕೆಲವರು ಮಕ್ಕಳನ್ನು ಸಂತೋಷಪಡಿಸಲು ಅಪಾಯಕಾರಿಯಲ್ಲದ ಸಣ್ಣ ಪುಟ್ಟ ಪಟಾಕಿ ಐಟಂಗಳನ್ನು ಕೊಡಿಸುತ್ತಿರುವುದು ಕಂಡುಬಂದಿದೆ. ಅಂಗಡಿ ಮಾಲೀಕರ ನಿರೀಕ್ಷೆಯಷ್ಟು ಜನರು ಪಟಾಕಿ ಕೊಂಡುಕೊಳ್ಳದ ಕಾರಣ ಪಟಾಕಿಗಳ ಸದ್ದು ಗದ್ದಲ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಾ ಬರುತ್ತಿದೆ. ಪ್ರತಿ ವರ್ಷವೂ ತಮಿಳುನಾಡಿನಿಂದ ಪಟಾಕಿಗಳನ್ನು ತಂದು ವ್ಯಾಪಾರ ಮಾಡುತ್ತಿದ್ದೆ. ಕಳೆದ 2-3 ವರ್ಷಕ್ಕಿಂತ 50% ವ್ಯಾಪಾರ ಕುಸಿತ ಕಂಡಿದೆ. ಪಟಾಕಿಗಳನ್ನು ಹೆಚ್ಚಾಗಿ ಕೊಂಡುಕೊಳ್ಳದ ಕಾರಣ ನಷ್ಟ ಅನುಭವಿಸಬೇಕಾಗಿದೆ. ತಂದ ಬೆಲೆಗೆ ಮಾರಾಟ ಮಾಡಬೇಕಾಗಿದೆ ಎಂದು ಪಟಾಕಿ ಸ್ಟಾಲ್ ಮಾಲೀಕ ರಾಘು ಅವರು ಸೋಮವಾರ ಸಂಜೆ 5 ಗಂಟೆಯಲ್ಲಿ ತಿಳಿಸಿದರು. ಕಳೆದ ವರ್ಷ ತುಂಬ ಅಲ್ಲಿ ಮಳೆ ಬಂದು ನೀರೆಲ್ಲ ತುಂಬಿ ಇದಾಗಿತ್ತು. ಈ ವರ್ಷವೂ ಬೇರೆ ಕಡೆ ಗ್ರೌಂಡ್ ಮಾಡಿದ್ದೀವಿ. ಆದರೆ ಈ ವರ್ಷವೂ ಕಸ್ಟಮರ್ ಕಮ್ಮಿ ಆಗಿದ್ದಾರೆ. ಪ್ರತಿ ವರ್ಷ ಪಟಾಕಿ ವ್ಯಾಪಾರ ಕಮ್ಮಿ ಆಗ್ತಾ ಇದೆ. ನೋಡೋಣ, ಇನ್ನೂ 2 ದಿನ ಇದೆ, ಏನಂತ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಹಬ್ಬದ ಇದನ್ನ ಕ್ರೇಜ್ಗಳು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ರೈತರ ಹತ್ರ ದುಡ್ಡಿಲ್ಲ ಸಾಮಾನ್ಯವಾಗಿ. ಈಗ ಪ್ರತಿ ವರ್ಷ ಬಂಡವಾಳ ಹಾಕ್ತಿದ್ದೀವಿ, ಬಟ್ ವ್ಯಾಪಾರ ಕಮ್ಮಿ ಇದೆ ಸರ್. ಈ ಹೋದ್ಸಲಿ ತುಂಬ ತೊಂದರೆ ಆಯಿತು. ಈ ಸಲ ಗ್ರೌಂಡು ಬೇರೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಈ ವರ್ಷ ಕಸ್ಟಮರೇ ಇಲ್ಲ, ತುಂಬ ಕಮ್ಮಿ ಇದೆ, ವ್ಯಾಪಾರನೇ ಇಲ್ಲ. ಬೆಳಗ್ಗೆಯಿಂದನೂ ನಾವು ಜೋಡಿಸ್ತಾ ಇದ್ದೀವಿ. ಕಸ್ಟಮರ್ 1-2 ಬರ್ತಾ ಇದ್ದಾರೆ. ಇನ್ನೂ 2 ದಿನ ಇದೆ, ವೆಯ್ಟ್ ಮಾಡಬೇಕು. ಬಟ್ ಎಲ್ಲ ಐಟಮ್ಗಳು ತುಂಬ ಒಳ್ಳೊಳ್ಳೆ ಸ್ಪೆಷಲ್ ಐಟಮ್ಗಳು ತರಿಸಿದ್ದೀವಿ. ತುಂಬ ಫಸ್ಟ್ ಕ್ಲಾಸ್ ಐಟಮ್ಗಳಿದೆ. ಬಂದು ಮಕ್ಕಳ ಐಟಮ್ ಏನು ಬೇಕು, ಹಸಿರು ಪಟಾಕಿಗಳನ್ನೇ ಮಾರಾಟ ಮಾಡ್ತಾ ಇರೋದು. ಎಲ್ಲ ಬಂದು ತಗೊಳ್ಳಿ, ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಶರಣರ ಸಂಘಟನಾ ವೇದಿಕೆ ಮಂಡ್ಯ ಇವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕಾಡ್ಕೊತ್ತನಹಳ್ಳಿ ನಂದೀಶ್, ಶರಣರ ಸಂಘಟನೆ ವೇದಿಕೆ ಸಂಸ್ಥಾಪಕರು.